ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಬುಡ್ರಕಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಬುಡ್ರಕಟ್ಟಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಗ್ರಾಮಕ್ಕೆ ಯಾವ ರೀತಿ ಒಂದು ಮಹತ್ವ ಒಂದು ಬೆಂಬಲವನ್ನು ಕೊಟ್ಟು ಪಾತ್ರವನ್ನ ವಹಿಸಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಶಿವಪ್ಪ ಈರಪ್ಪ ಕುರಿ, ಬಿದ್ರಗಡ್ಡಿ ಬಿದ್ರಗಡ್ಡಿ ಗ್ರಾಮ ಪಂಚಾಯತಿಯ ನಮ್ಮ ಸಹೋದರರಂತ ಸಿದ್ದಪ್ಪ ಲಿಂಗಪ್ಪ ಕುರಿ ಇವರ ಒಂದು ಗ್ರಾಮ ಪಂಚಾಯತ್ ಸದಸ್ಯರು. ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಸಂದರ್ಶನವನ್ನು ಕೊಡ್ತಿದ್ದೀರಾ? ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ನಮ್ಮ ಅಧಿಕಾರ ಅವಧಿ ಬರೋಕ್ಕಿಂತ ಮುಂಚೆ ಬಹಳ ಸಮಸ್ಯೆಗಳಿದ್ವು ಸರ್. ಸಮಸ್ಯೆಗಳ ರಸ್ತೆ ಆಗಲಿ, ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಶಾಲಾ ಕಾಲೇಜು ಕಟ್ಟಡಗಳಿರಲಿಲ್ಲ, ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರ ಅದು ಇರಲಿಲ್ಲ. ಈ ರೀತಿ ತೊಂದರೆಗಳಿದ್ವು. ತೊಂದರೆಗಳಿದ್ದಾಗ ನಾವು ಶಾಸಕರಿಗೆ ಮನವಿ ಮಾಡಿ 4 ಸ್ಕೂಲ್ಗಳನ್ನು, ಪ್ರೈಮರಿ ಸ್ಕೂಲ್ಗಳನ್ನ ಮತ್ತು ಅಂಗನವಾಡಿ ಹೊಸ ಕಟ್ಟಡವನ್ನ ಅವರಿಗೆ ಮನವಿ ಮಾಡಿದಾಗ ಮಾನ್ಯ ಶಾಸಕರು ನಮಗೆ ಒಂದು 4 ಕಟ್ಟಡಗಳನ್ನ ಮತ್ತು ಅಂಗನವಾಡಿ ಕೇಂದ್ರವನ್ನು ಹೊಸದಾಗಿ ಒಂದು ಅಪ್ರೂವಲ್ ಮಾಡಿ ನಮ್ಮ ಊರಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಸಿಸಿ ರಸ್ತೆ ಇರಲಿಲ್ಲ ಸರ್, ಬಹಳ ಗಲೀಜಿತ್ತು. ಅದನ್ನು ಶಾಸಕರಿಗೆ ಮನವಿ ಮಾಡಿಕೊಟ್ಟಾಗ ಅದನ್ನು ಸುಮಾರು ಒಂದು 10-15 ಲಕ್ಷ ರೂಪಾಯಿದ್ದು ಸಿಸಿ ರಸ್ತಾವನ್ನ ಹಾಕಿಕೊಟ್ರು. ಸರಿ ಸರ್. ಈ ಬೀದಿ ದೀಪ, ಚರಂಡಿ ಆಗಿರ್ಬೋದು, ಮನೆಗಳಿಂದ ಬಂದಾಗ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ಮನೆಗಳಂದ ಸರ, ಮನೆಗಳು ಈ ಸಲ ಅಂತ ಯಾವ ಬರ್ಲಿಲ್ಲ. ಬೀದಿ ದೀಪ ಎಲ್ಲಾ ಚೆನ್ನಾಗಿದೆ. ಮನೆಗಳಂತ ಈ ನಮ್ಮ ಪೀಡ್ನೊಳಗ ಯಾವುದೂ ಒಂದು ಮನೆಗಳಾಗಿಲ್ಲ. ಸರಿ ಸರ್. ಕೇಂದ್ರ ರಾಜ್ಯ ಸರ್ಕಾರದಿಂದ ಅಮೌಂಟ್ ಇಲ್ಲ, ಅದು ಇದರಿಂದ ಅಂತ ಹೇಳಿ ಅವು ಮನೆಗಳು ಬಂದೇ ಇಲ್ಲ. ಬಂದಿಲ್ಲ ಸರ್. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು? ಅಂಗನವಾಡಿ ಕೇಂದ್ರ ಆಗಿರ್ಲಿ, ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲು ಯಾವ ರೀತಿ ತಾವು ವಿಸಿಟ್ ಮಾಡಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಬೋದು, ಕುಡಿಯುವ ನೀರು, ಕೊಠಡಿ, ರಿಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು, ಯಾವ ರೀತಿ ತಮ್ಮ ಒಂದು ಒಡನಾಟ ಇರ್ತಿತ್ತು ಮಕ್ಕಳ ಜೊತೆ? ಸ್ಕೂಲಿನ ಶಾಲೆಯ ಒಂದು ವಿಷಯ ಬಂದಾಗ ಶಾಲೆಯ ಬಗ್ಗೆ ನಮ್ಮ ಕಾಳಜಿ ಅಪಾರವಾದಂತ ಕಾಳಜಿ. ಸರಿ. ಮೊದಲನೇದಾಗಿ ಮಕ್ಕಳ ಒಂದು ಬಿಸಿ ಊಟ ಇರ್ತದಲ್ಲ, ನಾವು ಮೊದಲ ಅದನ್ನ ಸೇವನೆ ಮಾಡಿ ಆ ಮಕ್ಕಳಿಗೆ ಚೆನ್ನಾಗಿದೆ, ಗುಣಮಟ್ಟ ಚೆನ್ನಾಗಿದೆ. ಅವ್ರಿಗೆ ಅಂಗನವಾಡಿ ಊಟದ ಬಿಸಿ ಊಟದ ಸರಬರಾಜು ಮಾಡುವವರಿಗೆ ಅವರಿಗೆ ಗುಣಮಟ್ಟದ ಒಂದು ಆಹಾರವನ್ನ ನಮ್ಮ ಸ್ಕೂಲಿಗೆ ಪೂರೈಸಬೇಕಂತ ವಿನಂತಿ ಮಾಡ್ಕೊಂಡು, ಅದೇ ರೀತಿಯಾಗಿ ಚೆನ್ನಾಗಿದೆ. ಮೊಟ್ಟೆ ಬಂತು, ಬಾಳೆಹಣ್ಣು, ಶೇಂಗಾ ಚಕ್ಕಿ ಎಲ್ಲವೂ ಚೆನ್ನಾಗಿದೆ. ಅಂಗನವಾಡಿ ಅಂಗನವಾಡಿನೂ ಅದೇ ರೀತಿ ಚೆನ್ನಾಗಿದೆ. ಒಳ್ಳೆ ರೀತಿಯಾಗಿ ನಡೀತಾ ಇದೆ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿ ತಾವು ಪಾತ್ರ ವಹಿಸ್ತಿದ್ರಿ? ಆರೋಗ್ಯದ ಬಗ್ಗೆ ಅಂತಂದ್ರೆ, ಈಗ ನೀರಿನ ಟ್ಯಾಂಕ್ ನಲ್ಲಿ ಒಂದು 2 ತಿಂಗಳಿಗೊಮ್ಮೆ ನೀರಿನ ಟ್ಯಾಂಕ್ ಕಳಿಸ್ತಿದ್ವು, ಕ್ಲೀನ್ ಮಾಡಿಸ್ತಿದ್ರಿ, ಮತ್ತೆ ಗಟಾರಿಗಳನ್ನ ಕ್ಲೀನ್ ಮಾಡಿಸ್ತಿದ್ವಿ. ಸರಿ ಸರ್. ಇಷ್ಟೇ ಸರ್. ಇಷ್ಟೆಲ್ಲ ಮಾಡಿಸಿದ್ದೀರಾ ಸರ್? ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರಿ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ನೇಮಿತವಾಗಿದ್ದಾರೆ ಸರ್. ಸೊ ಇವರು ಯಾವ ರೀತಿ ಜನಗಳ ಜೊತೆ ಆಗಿರ್ಬೋದು, ನಿಮ್ಮ ಜೊತೆ ಸ್ಪಂದಿಸ್ತಿದ್ದಾರೆ? ಮೂಲ ಸೌಕರ್ಯಗಳ ವಿಷಯ ಬಂದಾಗ ಇವರು ಯಾವ ರೀತಿ ತಮ್ಮ ಕಾರ್ಯವನ್ನು ನಡೆಸ್ತಿದ್ದಾರೆ? ನಮ್ಮ ಅಧಿಕಾರ ಅವಧಿ ಮುಗಿದ ಮೇಲೆ PDO ಮತ್ತು ಅಲ್ಲಿರ್ತಕ್ಕಂತ ಬಿಲ್ ಕಲೆಕ್ಟರ್ ಅವ್ರ ದರ್ಬಾರ್ ಬಾಳ ಆಗಿಬಿಟ್ಟಿದೆ ಸರ್. ಸರಿ ಸರ್. ಸಿಬ್ಬಂದಿ ದರ್ಬಾರ್. ಈಗ ಎಕ್ಸಾಂಪಲ್ ತಗೊಂಡ್ರೆ, ಈಗ NRG ಕೂಲಿ ಕಾರ್ಮಿಕರು, ಸರಿ ಸರ್, ಕೂಲಿ ಕಾರ್ಮಿಕರು
ಈಗ ಅದಕ್ಕೆ ಇದು 150 ಜನ 150 ಜನ ಹೋಗುತ್ತೆ ಅಲ್ಲಿ. ಸರಿ ಅಲ್ಲಿ 150 ಜನ ಹೋಗಾಕಾದ್ರೆ ಅವರಲ್ಲಿ ಸಿಬ್ಬಂದಿಯಲ್ಲಿ ಒಂದು 5G ಸೆಟ್ ಇದೆ. ಸರಿ ಸರ್. ಇಲ್ಲಿ ನಮ್ಮ ಹಳ್ಳಿ ವಾತಾವರಣದಲ್ಲಿ ಏನಿದೆ ಅಂದ್ರೆ ಯಾರ ಕಡೆ 5G ಸೆಟ್ ಇಲ್ಲ. ಇಲ್ಲ ಸರ್. ಅದಕ್ಕೆ ಮಾನ್ಯ PDO ಅವರಲ್ಲಿ ಮನವಿಯನ್ನು ಮಾಡ್ಕೊಂಡು ನಾನು ಸರಿ ಒಂದೆರಡು 5G ಸೆಟ್ ಕೊಡಿಸಿ ಸರ ನಿಮ್ಮಲ್ಲಿ ಫಂಡ್ ಇದೆ ಅಂತ ಅಂದಾಗ ಅವರು ಉದ್ದಟವಾದಂತ ಉತ್ತರವನ್ನು ನಮಗೆ ಒದಗಿಸಿರು. ಸರಿ. ಮುಂದೆ ಮಣಿಪಟ್ಟಿ ಅಂತ ಬಾಳ ಗೋಲ್ಮಾಲ್ ಐತಿ. 5,000 ಇದ್ದದ್ದು 10,000 ಹೇಳೋರು. ಸರಿ ಅದು 50% ಕಮ್ಮಿ ಮಾಡ್ತೇನೆ ಅಂದ್ರು ಅದ್ರಲ್ಲಿ ಪೂರಾನ ತುಂಬಿಸ್ಕೊಂಡ್ಬಿಟ್ಟಾರ. ಸರಿ ಸರ್. ಇದು ಒಂದು ಅವರ ಆಡಳಿತ ಅಧಿಕಾರಿ ಈಗ ನಾವು ಮುಗಿದ ಬಳಿಕ ಅವ್ರದ್ದು ಚಲಾವಣೆ ಜಾಸ್ತಿ ಆಗಿದೆ ಸರ್. ಸರಿ ಸರ್. ಒಂದು ಈ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ದರ್ಬಾರ ಜಾಸ್ತಿ ಆಗ್ತಾ ಜಾಸ್ತಿ ಇದೆ ಆಗಿದೆ. ಸರ್. ಸರಿ ಸರ್. ಸರ್ ತಾವು ತಮ್ಮ ಒಂದು ಈ ಅಧಿಕಾರಾವಧಿಗೆ ಬಂದ ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್. ಸೊ ಜನಗಳಲ್ಲಿ ಕೂಡ ಬೇಡಿಕೆ ಇದೆ. ಮುಂಬರುವ ಚುನಾವಣೆಯಲ್ಲಿ ಒಂದು ಜನಗಳದ್ದು ಅಭಿಪ್ರಾಯ ಇದೆ. ಮುಂಬರುವ ಚುನಾವಣೆಗೆ ನಿಮಗೆ ಅವಕಾಶ ಕೊಟ್ಟು ನಿಮ್ಮನ್ನೇ ಆರಿಸಿ ತರುವಂತ ಬೇಡಿಕೆ ಮತ್ತು ಅಭಿಪ್ರಾಯ ಇದೆ ಸರ್. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ಮುಂಬರುವ ಚುನಾವಣೆಗೆ ನೀವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆದವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಮುಂಬರುವಂತ ಚುನಾವಣೆಯಲ್ಲಿ ನಾನು ಭಾಗಿಯಾಗ್ತಿದ್ದೇನೆ. ಸರಿ. ನಾವು ಮುಂದಿನ ಒಂದು ಏನ್ ಹೇಳುದಂತಂದ್ರೆ ಯಾವುದೇ ಒಂದು ಸಮಾಜಕ್ಕೆ ಕೆಟ್ಟದ್ದನ್ನ ಬಯಸದೆ ಒಳ್ಳೆಯದನ್ನ ಸರ್ಕಾರದಿಂದ ಏನು ಸವಲತ್ತುಗಳು ಬರ್ತಾವಲ್ಲ ಸರಿ. ನೇರವಾಗಿ ಆ ಬೈಗಳಿಗೆ ತಲುಪಬೇಕಂತ ವಿಷಯ ಯಾವುದೇ ದುಡ್ಡಿನ ಆಮಿಷ ಒಡ್ಡುದಿಲ್ಲ. ಸರಿ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ಆಶ್ರಯ ಯೋಜನೆ ಮನೆಗಳು ಬರ್ತಾವ. ಎಸ್ ಸರ್. ಅದ್ರಾಗ PDO ಮತ್ತು ಬಿಲ್ ಕಲೆಕ್ಟರ್ ನಾವು ಹಲವಾರು ರೊಕ್ಕನ ತಗೊಂಡ ಆ ರೀತಿ ನಾವು ಮಾಡುದಿಲ್ಲ. ಸರಿ ಸರ್. ದುಡ್ಡಿಗೋಸ್ಕರ ಮನೆಗಳನ್ನ ಇದನ್ನ ಮಾಡುದಿಲ್ಲ. ಸರಿ ಸರ್. ಸರಿ ಸರ್. ಸರ್ ಇವಾಗ ರಾಜ್ಯ ಸರ್ಕಾರದ ಆದೇಶ ಮತ್ತು ನಿರ್ಧಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಸರ್. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನೋಡ್ರಿ, ರಾಜ್ಯ ಸರ್ಕಾರದ 1 ಗ್ರಾಮ 1 ಚಿಹ್ನೆ ಅದು ಇದು ಹಳ್ಳಿ ಒಳಗ ನಮ್ಮ ಗ್ರಾಮ ಪಂಚಾಯತಿ ಒಳಗ ಸರಿ ಕಂಟಿನ್ಯೂ. ಈಗ 1 ಗ್ರಾಮ 1 ಚಿಹ್ನೆ ಅಂತ ಸರ್ಕಾರದವರು ಇದನ್ನ ಮಾಡಿದಾರೆ. ಆದ್ರೆ ಇದು ನಮ್ಮ ಇದಕ್ಕೆ ಅನ್ವಯಿಸಿದೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಂದ ಇಲ್ಲಿ ನಾವು ಒಂದೇ ಇರ್ತೇವೆ ಜನರಲ್ಲಿ ಊರಲ್ಲಿ ಸೌಹಾರ್ದತೆಯಿಂದ ಬಾಳ್ತಿದ್ದೇವೆ. ಅದ್ರಾಗ ಗ್ರಾಮ ಪಂಚಾಯತಿ ಒಳಗ ನಾವು 1 ಗ್ರಾಮ 1 ಚಿಹ್ನೆ ತಂದ್ರ ಅದು ಒಡಕು ಮುಡ್ತದ್ರಿ. ಸಮಸ್ಯೆಗಳು ಉಂಟಾಗ್ತವೆ. ಯಾಕಂದ್ರೆ ಎಲ್ಲರೂ ನಾವು ಒಕ್ಕಟ್ಟಾಗಿರ್ತೇವಲ್ಲ, ಆ ಚಿಹ್ನೆ ಬರಂತಲೇ ಅವು ಮತಗಳು ನಮಗೆ ಬರುವುದು ಕಮ್ಮಿ. ಚಿಹ್ನೆ ಅಡಿಯಲ್ಲಿ ನಾವು ಸ್ಪರ್ಧೆ ಮಾಡಿದ್ರೆ ಸರಿ ಸರ್. ಸರಿ ಸರ್. ಸಮಸ್ಯೆಗಳು ಉಂಟಾಗ್ತವೆ. ಸರಿ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ನಾವು ರಾಜಕಾರಣದಲ್ಲಿ 2022ರಲ್ಲಿ ಸರಿ. ನಮ್ಮ ನೇಗಿಲುಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತ ರವಿ ಪಾಟೀಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ರಾಜಕೀಯಕ್ಕೆ ಪ್ರವೇಶ ಮಾಡ್ಬೇಕಾಯ್ತು. ಸರಿ ಸರ್. ಸರ್ ತಾವು ಯಾವ ಕಾರಣಕ್ಕೆ ಮತ್ತು ತಮ್ಮ ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಏನ್ ಕಾರಣ ಸರ್? ರಾಜಕಾರಣದಲ್ಲಿ ಬರ್ಲಿಕ್ಕೆ ಈ ಒಬ್ಬೊಬ್ರು ಭ್ರಷ್ಟಾಚಾರ. ಓಕೆ. ಭ್ರಷ್ಟಾಚಾರ ಮತ್ತು ಏನೋ ಒಂದು ನಾವು ಉತ್ತಾರ ಏನೋ ಮನಿಪಟ್ಟಿ ಕೇಳಕೋ ಅದ್ರ ರಸೀದಿ ತುಂಬ್ರಿ, ರೊಕ್ಕ ತುಂಬ್ರಿ, ಅದಕ್ಕೆಲ್ಲ ಬೇಸಟ್ಟು ನಾವು ರಾಜಕಾರಣಕ್ಕೆ ಪ್ರವೇಶ ಮಾಡ್ಬೇಕು. ಭ್ರಷ್ಟ ಮುಕ್ತ ಅಧಿಕಾರ ರಾಜಕಾರಣ ನಡೆಸಲಿಕ್ಕೆ ಬಂದಿದ್ದೀವಿ. ಸರಿ ಸರ್. ಸರ್ ತಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನಪ್ರೇಮಿಗಳಿಗೆ, ನಿಮ್ಮ ವಾರ್ಡಿನ ಜನರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಇವರ ಜನಗಳಿಗೆ ನಿಮ್ಮನ್ನ ಆರಿಸಿ ತಂದಿರ್ತಾರಲ್ಲ, ಸೊ ಅವ್ರಿಗೆ ನಿಮ್ಮ ಒಂದು ಹೃದಯ ಮಾತು ಹೇಳಿಕೆ ಏನ್ ಇಷ್ಟ ಪಡ್ತಿದ್ದೀರಾ? ನಮ್ಮನ್ನ ಆರಿಸ್ತಂದ ನಮ್ಮ ಬ್ರದರ್. ಎಸ್. ನಮ್ ಬ್ರದರ್ ಆ ಹಿಂದ್ ಏನ ಒಂದ್ ಸ್ವಲ್ಪ ಭ್ರಷ್ಟಾಚಾರ ಇತ್ತಲ್ಲ, ಅದನ್ನ ತೊಡೆದು ಹಾಕ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದ್ರು. ಕಮ್ಮಿ ಆಗಿದೆ. ಸರಿ ಸರ್. ಕಮ್ಮಿ ಆಗಿದೆ. ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಆಯ್ಕೆ ಮಾಡಿದಂತ ಜನಗಳ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ, ಇಷ್ಟಪಡ್ತಿದ್ದೀರಾ? ಸರಿ ಸರ್. ಸರ್ ತಮ್ಮ ಗ್ರಾಮದಲ್ಲಿ ಇನ್ನೂ ಕೂಡ ಯಾವ ರೀತಿ ಸಮಸ್ಯೆಗಳು ಇದಾವೆ ಮತ್ತು ಯಾವ ರೀತಿ ತಮ್ಮ ಒಂದು ಅಭಿಪ್ರಾಯ ಇದೆ ಡೆವಲಪ್ಮೆಂಟ್, ಗ್ರಾಮ ಅಭಿವೃದ್ಧಿ ಮಾಡುವಂತ ಅಭಿಪ್ರಾಯ? ಬಹಳ ಇದಾವ ಸರ್. ಸರಿ. ಮೊದಲನೇದಾಗಿ ಇನ್ನೂ ಹಲವಾರು ರಸ್ತೆಗಳಾಗ್ಬೇಕು. ಸರಿ. ನೀರಿನ ಕುಂಭಗಳಾಗ್ಬೇಕು. ಸರಿ ಸರ್. ಊರಿನ ಒಂದು ಅಧಿಕಾರಿಗಳಿಂದ PDO ಮತ್ತು ಅಧಿಕಾರಿಗಳಿಂದ ಇವ್ರಿಗೆ ಪ್ರೆಷರ್ ಆಗದಂತ ಒಂದು ಸನ್ನಿವೇಶ ನಿರ್ಮಾಣ ಮಾಡುವುದು ಅಂದ್ರೆ ನಮ್ ಗುರಿ. ಸರಿ ಸರ್. ಮತ್ತ ಇನ್ನೂ ಒಂದ್ 2 ಸ್ಕೂಲ್ ಹಾಕ್ಬೇಕು. ಸರಿ. ನೀರಿಂದ ಪೈಪ್ಲೈನ್ಗಳು ಅಲ್ಲೇ ಇಲ್ಲಿ ಇವಾಗಿದಾವ, ಅವನ್ನೆಲ್ಲ ಸರಿ ಮಾಡ್ಬೇಕು. ಸರಿ. ಅನ್ನುವಂತ ಒಂದು ಉದ್ದೇಶ ಇದೆ. ಸರಿ ಸರ್. ಕಂಟಿನ್ಯೂ. ಕರ್ನಾಟಕ ಸರ್ಕಾರಕ್ಕೆ ನನ್ನೊಂದು ರೈತ ಪರವಾಗಿ ವಿನಂತಿ ಏನಂತಂದ್ರೆ, ಈಗ ಒಂದ್ ವ್ಯಕ್ತಿಗೆ 100 ದಿನ ಕೂಲಿಗಳಿರ್ತಾವ. ಅದರಲ್ಲಿ 50 ದಿನ 50 ಆಳುಗಳು. ಸರಿ. ಅವ್ರ ನಿಮ್ಮ ಪಂಚಾಯತಿ
ಒಳಗೆ ವ್ಯಾಪ್ತಿಯೊಳಗೆ ಕೆಲಸ ಮಾಡುವಂತ ಅಲ್ಲಿ ಮುಂದೆ 50 ದಿನ ರೈತರ ಹೊಲದಲ್ಲಿ ಕೆಲಸ ಮಾಡುವಂತ ಒಂದು ಬದಲಾವಣೆಯನ್ನ ತರಬೇಕೆಂದು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ. ಸರಿ ಸರಿ. ತಮ್ಮ ಒಂದು ಅಭಿಪ್ರಾಯ ಏನಂತಂದ್ರೆ ಒಬ್ಬ ವ್ಯಕ್ತಿ ರೈತ ತನ್ನ ಹೊಲದ ಕೆಲಸವನ್ನು ಬಿಟ್ಟು ಮುಂಜಾನೆಯಿಂದ ಸಾಯಂಕಾಲವರೆಗೂ ಆ NRG ಬಂದಂತ ಹಾದಿಗಳಲ್ಲಿ ದುಡ್ತಾ ಇರ್ತಾರೆ. ಸರಿ ಸರ್, ನಿಮ್ಮೊಂದು ಅಭಿಪ್ರಾಯ ಕೂಡ ಇದೆ, ವಿನಂತಿ ಕೂಡ ಇದೆ ಸರ್ಕಾರದಲ್ಲಿ. ಸೊ ಸರ್ಕಾರ ಇದಕ್ಕೆ ಒಂದು ಬೆಂಬಲ ಮಹತ್ವವನ್ನು ಕೊಟ್ಟು ಈ ರೈತಗಳಿಗೆ ಪಾಪ ರೈತ ತನ್ನ ಹೊಲದನ್ನ ಕೆಲಸ ಬಿಟ್ಟು ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ, ಮುಂಜಾನೆಯಿಂದ ಸಾಯಂಕಾಲವರೆಗೂ ಆ NRG ಬಂದಂತ GPS ಕೆಲಸಗಳಲ್ಲಿ ಮುಕ್ತವಾಗಿರ್ತಾನೆ. ಸೊ ಇವರ ಒಂದು ಅಭಿಪ್ರಾಯ ಏನಂತಂದ್ರೆ ರೈತನಿಗೂ ಕೂಡ ಅವನ ಹೊಲದಲ್ಲಿ ಕೆಲಸ ಮಾಡಿ ಅವನಿಗೆ ಆ ದಿನದ ಪೇಮೆಂಟ್ ಏನ್ ಪಗಾರ ಬರುತ್ತೆ ಅಲ್ಲ, ಹಾದಿರಿ ಪಗಾರ ಅವನಿಗೆ ಹಾಕ್ಬೇಕು, ಅವನ ಹೊಲದ ಕೆಲಸನೂ ಕೂಡ ಆಗಿರ್ಬೇಕು ಎಂಬ ಇವರ ಒಂದು ಅಭಿಪ್ರಾಯ ಇದೆ. ಈ ಸರ್ಕಾರ ಇದಕ್ಕೆ ಗಮನ ಕೊಡುವಂತ ವಿನಂತಿ ಕೂಡ ಇದೆ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ನೀಡುವುದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ.